ಕರ್ನಾಟಕದ ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಅನ್ಬೋದು. ಹೌದು, ಖಾಸಗಿ ಸರ್ಕಾರಿ ಹೀಗೆ ಇನ್ನುಳಿದ ಎಲ್ಲ ಶಾಲೆಗಳಿಗೂ ಇದು ಅನ್ವಯವಾಗುತ್ತೆ. ಅದೇನಂತ ಹೇಳಿದ್ರೆ ಎಲ್ಲ ಮಕ್ಕಳು ಕೂಡ ಈ ನ್ಯೂಸ್ ಅನ್ನ ನೋಡಿದ ಕೂಡಲೇ ಖುಷಿಯನ್ನ ಪಡ್ತೀರಾ. ಅದ್ರ ಜೊತೆಗೆ ಕೆಲವರು ಕೂಡ ಬೇಜಾರನ್ನು ಕೂಡ ಮಾಡ್ಕೋಬಹುದು. ಹೌದು, ನಾವು ಎಷ್ಟೋ ವರ್ಷಗಳಿಂದ ಓದ್ಕೊಳ್ತಾ ಬರ್ತಾ ಇದೀವಿ. ಶನಿವಾರ ಅಂದ ಕೂಡಲೇ ಪ್ರತಿ ಮಕ್ಕಳು ಕೂಡ ಬೆಳಿಗ್ಗೆನೆ ಎದ್ದು ಬೇಗನೆ ಎದ್ದು ಮುಖವನ್ನು ತೊಳ್ಕೊಂಡು ಸ್ನಾನವನ್ನ ಮಾಡಿಕೊಂಡು ಬೇಗನೆ ಶಾಲೆಗೆ ಹೋಗಬೇಕು. ಯಾಕಂದ್ರೆ ಇವತ್ತು ಮಾರ್ನಿಂಗ್ ಕ್ಲಾಸ್ ಅಂತ ಹೇಳಿ ಅಪ್ಪ ಅಮ್ಮನ ಕೂಡ ಟೆನ್ಷನ್ ಆಗ್ತಾ ಇದ್ರು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಕೊಟ್ಟಿರುವಂತಹ ಕರ್ನಾಟಕ ಸರ್ಕಾರ ಈಗ ಹೊಸ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಹೌದು, ಈಗ ಪ್ರತಿ ಶನಿವಾರನೂ ಕೂಡ ಮಗು ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹೋಗಬೇಕು ಅನ್ನೋ ಟೆನ್ಷನ್ ನ ಬಿಟ್ಬಿಡಬೇಕು. ಈಗ ಕರ್ನಾಟಕದಲ್ಲಿ ಪ್ರತಿ ಶನಿವಾರ ಬೆಳಿಗ್ಗೆ 8:30ಯಿಂದ 12:00ವರೆಗೆ ಸ್ಕೂಲನ್ನು ಶುರು ಮಾಡಬೇಕು ಅಂತ ಹೇಳಿ ಸರ್ಕಾರ ಈಗ ಒಂದು ಆದೇಶನ ಹೊರಡಿಸಿದೆ. ಹೌದು, ಬೆಳಿಗ್ಗೆ 7 ಗಂಟೆಯಿಂದ ಶಾಲೆಗಳು ಶುರುವಾಗ್ತಿದ್ದರಿಂದ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಆಗ್ತಿದ್ವು. ಬೆಳಗ್ಗೆ ಬೇಗನೆ ಎದ್ದು ಮಕ್ಕಳನ್ನ ರೆಡಿ ಮಾಡಬೇಕು ಅನ್ನೋ ತಲೆನೋವು ಪೋಷಕರಿಗಾದ್ರೆ, ಅಯ್ಯೋ ಇಷ್ಟು ಬೇಗ ಯಾರು ಹೇಳ್ತಾರೆ ಅನ್ನೋದು ಮಕ್ಕಳಿಗೆ ಚಿಂತೆ ಆಗಿತ್ತು. ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂತಹ ಕರ್ನಾಟಕ ಸರ್ಕಾರ ಈಗ ಪ್ರತಿ ಶಾಲೆಯಲ್ಲೂ ಕೂಡ, ಅದು ಖಾಸಗಿ ಆಗಿರ್ಬೋದು, ಖಾಸಗಿಯೇತರ ಆಗಿರ್ಬೋದು ಹಾಗೂ ಸರ್ಕಾರಿ ಆಗಿರ್ಬೋದು, ಈ ಎಲ್ಲಾ ಶಾಲೆಗಳಿಗೂ ಕೂಡ 8:30ರಿಂದ 12:00 ತನಕ ಶಾಲೆಗಳನ್ನ ಮಾಡಬೇಕು ಶನಿವಾರ ಅಂತ ಹೇಳಿ ಈಗ ನಮ್ಮ ಕರ್ನಾಟಕ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಈ ಆದೇಶ ಇನ್ನೇನು ಜುಲೈ 1ರಿಂದನೇ ಶುರುವಾಗುವಂತಹ ಎಲ್ಲಾ ಲಕ್ಷಣಗಳು ಇದೆ. ಸೊ ಈ ಒಂದು ಆದೇಶದ ಬಗ್ಗೆ ನಿಮಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ 50-50 ಒಂದು ಕಮೆಂಟ್ಗಳು ಬರ್ತಾ ಇದೆ. ಏನಂತ ಹೇಳಿದ್ರೆ, ಕೆಲವರು ಯಾಕೆ ಮಕ್ಕಳು ಬೇಗ ಹೇಳೋದು ತಪ್ಪ ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಿದ್ರೆ, ಇನ್ನು ಕೆಲವರು ಈ ಟ್ರಾಫಿಕ್ ಸಮಸ್ಯೆ ಹಾಗೂ ಬೆಳಗಿನ ಬೇಗ ಎದ್ದು ಅವರನ್ನ ಎಬ್ಬಿಸಿ ಎಲ್ಲವನ್ನೂ ಕೂಡ ಮಾಡೋದು ತುಂಬಾ ಕಷ್ಟ ಇತ್ತು ಅಂತ ಹೇಳಿ ಕೆಲವರು ತಾಯಂದ್ರು ಕೂಡ ಈ ಒಂದು ವಿಚಾರವಾಗಿ ಹಂಚಿಕೆಗಳನ್ನ ಮಾಡ್ಕೊಳ್ತಿದ್ದಾರೆ. ತಮಗೆ ಅನ್ನಿಸ್ತು ಅದನ್ನ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಇರುವಂತಹ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ಎಜುಕೇಶನ್ ಬಗ್ಗೆ ನಿಮಗೆ ಏನು ಅನ್ನಿಸ್ತಾ ಇದೆ ಅದನ್ನು ಕೂಡ ಒಂದು ಲೈಕ್ ಡಿಸ್ಲೈಕ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.